ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಸಿಂಪಲ್ ಆಗಿ ಟೊಮೊಟೊ ಬಾತ್ ಮಾಡೋಣ. ಟೊಮೊಟೊ ಬಾತ್ ಮಾಡೋಕ್ಕೆ ನಾನು 3 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ, ಸ್ವಲ್ಪ ಬಟಾಣಿ, ಚಕ್ಕೆ ಲವಂಗ, ಒಂದು 5 ಲವಂಗ, 1 ಇಂಚು ಚಕ್ಕೆ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 3 ಇಂದ 4 ಸ್ಪೂನ್ ಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಪುದೀನ ಒಂದು ಸ್ವಲ್ಪ, 5 ಹಸಿಮೆಣಸಿನ್ಕಾಯಿ, ಎಣ್ಣೆ, ಅಕ್ಕಿ ಬಂದು 1.5 ಕಪ್ ತೊಗೊಂಡಿದ್ದೀನಿ ನಾನು. ಈಗ ರುಬ್ಕೊಂಬಿಡೋಣ. ರುಬ್ಬೇಕಾದ್ರೆ ಬೇಕು ಅಂದರೆ ನಾವು ಸ್ವಲ್ಪ ಗೋಡಂಬಿನೂ ಹಾಕ್ಕೊಬೋದು. ಕಾಯಿ ಇಷ್ಟ ಆಗಲ್ಲ ಅನ್ನೋರು ಗೋಡಂಬಿ ಹಾಕ್ಕೊಬೋದು, ಅದು ಆಪ್ಷನಲ್ಲು. ನಾನು ಹಾಕಲಿಲ್ಲ ಈ ಸಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ನಾನು. ಅದೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಾಯಿ ಬದಲಿಗೆ ಗೋಡಂಬಿ ಹಾಕ್ಕೊಂಡ್ರೆ ಏನಿಲ್ಲ, ಸೇಮ್ ಟು ಸೇಮ್ ಟೇಸ್ಟ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಆವಾಗಲೇ ಉಪ್ಪು ತೋರಿಸಿರಲಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಎಣ್ಣೆ ಕಾದಿತ್ತು, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕಾದಿದೆ, ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ರುಚಿಯಾಗಿರುತ್ತೆ ಬಾತು. ಏನಿಲ್ಲ, ತುಂಬ ರೋಸ್ಟ್ ಮಾಡ್ಕೊಬೇಕು ಅಂತ ಏನಿಲ್ಲ, ಒಂದು ಮೀಡಿಯಮ್ ಆಗಿ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು. ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಳ್ಳಿ. ಆದರೆ ಏನಪ್ಪ ಅಂದರೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡಿಲ್ಲ ಅಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ ಬಾತು, ಯಾಕಂದರೆ ಹಸಿ ಬಟಾಣಿ ಕೂಡ ಹಾಕ್ತೀವಲ್ವ. ಹಾಗಾಗಿ ಈರುಳ್ಳಿ ಚೆನ್ನಾಗಿ ಬಾಡಿಸಿಲ್ಲ ಅಂದರೆ ಸ್ವೀಟ್ ಆಗಿಬಿಡುತ್ತೆ. ತುಂಬ ಸ್ವೀಟ್ ಥರ ಇದ್ದರೆ ಬಾತು ಚೆನ್ನಾಗಿರಲ್ಲ. ಖಾರಕ್ಕೆ ತಕ್ಕಂತೆ ನೀವು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಮ್ಮ ಮನೇಲಿ ನಾವು ಮೀಡಿಯಮ್ ಆಗಿ ತಿಂತೀವಿ, ಹಂಗಾಗಿ ಒಂದು 5 ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಇವಾಗ ಟೊಮೊಟೊ ಹೆಚ್ಚಿರೋದು ಹಾಕ್ತಾ ಇದ್ದೀನಿ, ಅದು 3 ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಫುಲ್ಲು ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು, ಇಲ್ಲಾಂದರೆ ಅದೂ ಅಷ್ಟೇ ಒಂಥರ ಹುಳಿ ಥರ ತುಂಬ ಫ್ಲೇವರ್ ಕೊಡುತ್ತೆ. ಆಗ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಸ್ಮ್ಯಾಶ್ ಆಗುತ್ತೆ, ಹಾಗಾಗಿ ನಾನು ಉಪ್ಪನ್ನ ಹಾಕ್ತೀನಿ. ಈರುಳ್ಳಿಯನ್ನು ಫ್ರೈ ಮಾಡಬೇಕಾದ್ರೂ ಹಾಕ್ಬೋದು, ಹಾಗೆ ಅರಿಶಿನ ಕೂಡ ಹಾಕ್ಬೋದು, ಆದರೆ ನಾನು ಹಾಕಲ್ಲ, ನಂಗೆ ಅಷ್ಟಾಗಿ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಕೋದಿಲ್ಲ. ಅರಿಶಿನ ಹಾಕ್ಬೋದು, ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಹಾಕ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ನೀಟಾಗಿ ಎಣ್ಣೆ ಬಿಟ್ಕೊತಾ ಇದೆ, ನೋಡ್ಬೋದು ನೀವು. ಫುಲ್ಲು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಉಪ್ಪು ಹಾಕಿದ ತಕ್ಷಣ ನೋಡಿದ್ರೆ ಬೇಗ ಟೊಮೊಟೊ ಬೆಂದೋಯ್ತು. ಈಗ ಬಟಾಣಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಅದನ್ನು ಅಷ್ಟೇ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಏನಂದರೆ ನನ್ನ ಮಗಳು, ನಾನು ತಿಂಡಿ ಮಾಡಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ನನ್ನ ಹತ್ರನೇ ನಿಂತಿರ್ತಾಳೆ. ಸ್ಟೂಲ್ ಹಾಕ್ಕೊಂಡು ಅಲ್ಲಿ ನಿಂತಿದ್ದಾಳೆ ನೋಡಿ, ಇವಾಗ ಆ ಥರ ನಿಂತ್ಕೊಂಡ್ಬಿಡ್ತಾಳೆ. ನನಗೆ ಯಾವಾಗಲೂ ಭಯ ಅದು. ಆ ಕಡೆ ಬೇಡ ಮಗಳು, ಈ ಕಡೆ ಬಾ ಅಂತ ಕರೆದ್ರೂ ಬರಲ್ಲ ಅವಳು. ತುಂಬ ಅಂದರೆ ತುಂಬ ತುಂಟಿ ಅವಳು. ಮುಟ್ಟಬೇಡ ಅಂದ್ರೂ ಸಹ ಅವಳು ಮುಟ್ತಾಳೆ. ಮುಟ್ಟಿ ಏನಾಗುತ್ತೆ ಅಂತ ಅವಳು ನೋಡ್ಬಿಡ್ಬೇಕು. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ. ರುಬ್ಬಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡಿ ಮತ್ತೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಜಾರಲ್ಲಿ ಮಿಕ್ಕಾಗಿರುತ್ತಲ್ವ, ಅದನ್ನು ಸೇರಿಸಿ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಮಸಾಲ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಬೇಕು. ಹಾಗಾದರೆ ಮಾತ್ರ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಾತಿಂದು, ಇಲ್ಲಾಂದರೆ ಒಂಥರ ಅಂದ್ಬಿಡುತ್ತೆ, ಬಾತು ತಿನ್ನೋಕ್ಕಾಗಲ್ಲ ಆಗ. ಇದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ನಾನು ಬಾಡಿಸ್ಕೊತಾ ಇದ್ದೀನಿ. ಅವಾಗ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಮಸಾಲ, ಆವಾಗ ಬಾತು ಹಾಳಾಗಿ ಹೋಗುತ್ತೆ. ಚೆನ್ನಾಗಿರುತ್ತೆ ಮಾತ್ರ, ಸಿಂಪಲಾಗಿ ಬೇಗ ಆಗುತ್ತೆ. ಏನಂತ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋ ಥರ ಇಲ್ಲವೇ ಇಲ್ಲ, ಇದು ಚೆನ್ನಾಗಾಗುತ್ತೆ ಬೇಗ. ಬೆಳಗ್ಗೆ ನನ್ನ ಹಸ್ಬೆಂಡ್ನ ನಾನು ಕೇಳ್ಬಿಟ್ಟೆ ತಿಂಡಿ ಮಾಡ್ತೀನಿ, ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂತ. ಹಾಗಾಗಿ ಬಾತನ್ನೇ ಮಾಡು ಅಂತಂದಿದ್ರು. ತರಕಾರಿ ಇದ್ದಿದ್ರೆ ವೆಜಿಟೇಬಲ್ ಬಾತ್ ಮಾಡ್ಬೋದಿತ್ತು, ಇವತ್ತು ತರಕಾರಿ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಟೊಮೊಟೊ ಬಾತನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಇವಾಗ ಮಸಾಲ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೊತಾ ಇದ್ದೆ ಅಲ್ವಾ, ಆವಾಗಲೇ ಉಪ್ಪು ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಚೆನ್ನಾಗಿ ಇನ್ನೂ ನೀಟಾಗಿ ಎಲ್ಲದಕ್ಕೂ ಹಿಡ್ಕೊಳ್ಳುತ್ತೆ, ಅಂದರೆ ಬಟಾಣಿಗೆಲ್ಲ ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಉಪ್ಪನ್ನ. ಅದು ಬಿಟ್ಟರೆ ಇನ್ನೇನಿಲ್ಲ. ಬೇಕು ಅಂದರೆ ನೀರು ಕುದಿಬೇಕಾದ್ರೂ ಹಾಕ್ಕೊಂಡ್ರೂ ಆಯಿತು. ಇವಾಗಲೇ ಹಾಕ್ಕೊತಾ ಇದ್ದೀನಿ ಅಷ್ಟೇ ನಾನು. ಚೆನ್ನಾಗಿ ಬಾಡಿಸಿ, ಬೇರೆ ಏನಿಲ್ಲ. ಇನ್ಮೇಲೆ ಆದರೆ ನಾನು ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಲಾಂಗ್ ವೀಡಿಯೋಸ್ನ. ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಟ್ರೈ ಮಾಡ್ತೀನಿ ಡೈಲಿ ಹಾಕಲಿಕ್ಕೆ. ಡೈಲಿ ಅಂದರೆ ನನಗೆ ವಾಯ್ಸ್ ಓವರ್ ಕೊಡೋದೇ ದೊಡ್ಡ ಪ್ರಾಬ್ಲಮ್ ಆಗ್ತಾಯಿದೆ, ಯಾಕಂದರೆ ನನ್ನ ಮಗಳಿರೋದ್ರಿಂದ ವಾಯ್ಸ್ ಓವರ್ ಕೊಡೋದೇ ಕಷ್ಟ ಆಗ್ತಾಯಿದೆ.
ನೋಡಿ ಇವಾಗ ಬಾತ್ಗೆ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನೀರು ಹಾಕೊಂಡ್ಬಿಡೋಣ. 1 ಕಪ್ ಅಕ್ಕಿಗೆ ನಾನು 2 ಕಪ್ ನೀರನ್ನು ತಗೊತೀನಿ. 1.5 ಕಪ್ ತಗೊಂಡಿರೋದ್ರಿಂದ ಅಕ್ಕಿನ ನಾನು 3 ಕಪ್ನ ನೀರು ತಗೊತಾ ಇದ್ದೀನಿ. 3 ಕಪ್ ನೀರು ಹಾಕಿದ್ರೆ ನಮ್ಮನೆ ಉದ್ದುದ್ರಾಗಿ ಬರುತ್ತೆ. ಮುದ್ದೆ ಥರ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಬೋದು. ಇಲ್ಲ ಇನ್ನೂ ತುಂಬ ಹುಳಿ ಆಗಬೇಕು ಅಂತ ಆದರೆ ನೀರು ಸ್ವಲ್ಪ ಕಡಿಮೆ ಹಾಕೊಬೋದು. ನೋಡಿ ಅಕ್ಕಿನ ನಾನು ನೆನೆಸಿಟ್ಟಿದ್ದೆ ತೊಳೆದ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ. ನೀರು ಕುದಿಬೇಕಾದ್ರೇನೆ ಹಾಕಿ, ಯಾಕಂದರೆ ಮಸಾಲ ಎಲ್ಲ ಮೇಲೆ ಬಂದ್ಬಿಟ್ಟು ಅಕ್ಕಿ ಎಲ್ಲ ಅನ್ನ ಆಗಿರೋದೆಲ್ಲ ಕೆಳಗಡೆ ಉಳ್ಕೊಂಡ್ಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ನೀರು ಚೆನ್ನಾಗಿ ಕುದಿಯೋ ಆ ಟೈಮಲ್ಲಿ ಅಕ್ಕಿನ ಹಾಕಿ. ಅದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ನಾನು ಯಾವಾಗಲೂ ಒಂದ್ಸಲ ಹಿಂಗೆ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿದೆ. ಅಮ್ಮ ಮಸಾಲ ಎಲ್ಲ ಮೇಲೆ ಬಂದ್ಬಿಟ್ಟಿರುತ್ತೆ, ರೈಸ್ ಎಲ್ಲ ಕೆಳಗಡೆ ಹೋಗಿರುತ್ತೆ ಅಂತ ಅಂದಿದ್ದಕ್ಕೆ ಅವಾಗ ನಮ್ಮಮ್ಮ ಹೇಳಿದರು, ಹಿಂಗೆ ನೀರು ಕುದಿಯೋ ಟೈಮಲ್ಲಿ ಹಾಕಬೇಕು ಅಕ್ಕಿನ, ಆವಾಗ ಅದು ಚೆನ್ನಾಗಾಗುತ್ತೆ. ಈಗ ಅದು ಸ್ವಲ್ಪ ಕುದಿಯೋಕೆ ಬಿಟ್ಟು ಆಮೇಲೆ ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡ್ರೆ ಅನ್ನ ಇನ್ನೂ ಉದುದ್ರಾಗಿ ಚೆನ್ನಾಗಿ ಬರುತ್ತೆ, ಬೆಂದಿರುತ್ತೆ ಕೂಡ, ಅನ್ನ ನೀಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ತುಪ್ಪ ಹಾಕ್ಕೊಳ್ಳಿ. ಇದು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಇಲ್ಲ ಒಗ್ಗರಣೆಗೆ ಹಾಕ್ಕೊತೀನಿ ಅಂದ್ರೂ ನಡೆಯುತ್ತೆ, ಅದೇನು ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ. ನಮ್ಮ ಮನೇಲಿ ಸ್ವಲ್ಪ ತುಪ್ಪನ ಜಾಸ್ತಿ ತಿಂತೀವಿ ಅಷ್ಟೇ, ಹಾಗಾಗಿ ಹಾಕ್ತಾ ಇದ್ದೀನಿ. ಈಗ 1-2 ವಿಷಿಲ್ ಕೂಗಿಸ್ಕೊಂಬಿಡೋಣ, ಬಾತ್ ರೆಡಿ ಆಗೋಗುತ್ತೆ. ವಿಡಿಯೋನ ಮಾಡಿ ತುಂಬ ದಿವಸ ಆಯಿತು ಆ್ಯಕ್ಚುಲಾಗಿ. ವಾಯ್ಸ್ ಓವರ್ ಕೊಡೋಕೆ ಹೋಗಿ ಮೈಕ್ ಒಂದ್ಸಲ ವಿಡಿಯೋನೇ ಡಿಲೀಟ್ ಆಗಿಬಿಟ್ಟಿತ್ತು. ಅದರಿಂದ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆಲ್ಲ. ನೋಡಿ ಮಿಕ್ಸ್ ಮಾಡಿ ಇವಾಗ ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡ್ತೀನಿ. ಅವರು ತಿಂಡಿಗೆ ಬರ್ತಾರೆ ಇನ್ನೇನು. ಅದಕ್ಕೂ ಮುಂಚೆ ಫಸ್ಟು ನನ್ನ ಮಗಳಿಗೆ ತಿನ್ನಿಸ್ಬಿಡ್ತೀನಿ. ಅವಳು ಟೇಸ್ಟ್ ನೋಡಿಬಿಟ್ಟು ಸೂಪರ್ ಅಂದರೆ ನನಗೊಂಥರ ಸಮಾಧಾನ ಆಗುತ್ತೆ. ಹಾಗಾಗಿ ಅವಳು ಫಸ್ಟ್ ತಿನ್ನಿಸ್ತೀನಿ. ಅವ್ರು ಬರೋ ಅಷ್ಟೊತ್ತಿಗೆ ಇವಳಿಗೆ ತಿಂಡಿ ತಿನ್ನಿಸ್ಬಿಟ್ರೆ ಆಯಿತು. ಆಮೇಲೆ ಅವ್ರ ಜೊತೆಲಿ ಕುತ್ಕೊಂಡು ನಾನು ತಿಂಡಿ ಮುಗಿಸ್ಕೊತೀನಿ. ನೋಡಿ ಎಷ್ಟು ಉದುದ್ರಾಗಿ ಚೆನ್ನಾಗಿ ಬಂದಿದೆ. ಮಿಕ್ಸ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಬೇಕು ಅಂದರೆ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ತುಪ್ಪನೋ ಎಣ್ಣೆನೋ ಒಂದು ಸ್ವಲ್ಪ ಹಾಕಿದ್ರೆ ಆವಾಗ ಉದುದ್ರಾಗೇ ಇರುತ್ತೆ ರೈಸು. ಇವಾಗ ಮೊಸರು ಬಜ್ಜಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದೇ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ ಹಾಕೊಬೋದು. ಸೌತೆಕಾಯಿ ಮತ್ತು ಕ್ಯಾರೋಟು ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಕ್ಯಾರೋಟ್ ಇರಲಿಲ್ಲ ಇವತ್ತು, ಹಾಗಾಗಿ ಇವತ್ತು ಕ್ಯಾರೋಟ್ನ ಹಾಕಿಲ್ಲ ನಾನು. ಕ್ಯಾರೋಟ್ ಹಾಕಿದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಇವಾಗ ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಮೊಸರು ಬಜ್ಜಿಗೆ. ಬೇಕು ಅಂದರೆ ಹಾಕೊಬೋದು, ಅಂದರೆ ನಾನು ಬಾತಿಗೆ ಸ್ವಲ್ಪ ಕಡಿಮೆನೇ ಹಾಕ್ತೀನಿ ಮತ್ತು ಮೊಸರಿಗೂ ಹಾಕೊತೀನಲ್ಲ, ಹಂಗಾಗಿ ನಾನು ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕೊತೀನಿ. ನಮ್ಮ ಮನೇಲಿ ಮೊಸರು ಬಜ್ಜಿ ಇರಲೇಬೇಕು ಬಾತಿಗೆ. ಬಾತ್ ಜೊತೆಗೆ ಚಟ್ನಿನೂ ಚೆನ್ನಾಗಿರುತ್ತೆ, ಆದರೆ ನನಗೆ ಇಷ್ಟ ಆಗಲ್ಲ. ನನಗೆ ಮೊಸರು ಬಜ್ಜಿನೇ ಇಷ್ಟ ಆಗುತ್ತೆ ಬಾತಿನ ಜೊತೆಲಿ. ಹಾಗಾಗಿ ನಾನು ಮೊಸರು ಬಜ್ಜಿನೇ ಯಾವಾಗಲೂ ಇಷ್ಟಪಡೋದು ಬಾತ್ ಜೊತೆಗಾದರೆ. ಇನ್ನು ಚಟ್ನಿನ ನಾನು ಯಾವುದೇ ತಿಂಡಿ ಐಟಮ್ಸ್ಗಳಿಗೆ ನನಗೆ ಇಷ್ಟ ಆಗಲ್ಲ ಅಷ್ಟಾಗಿ. ಹಾಗಾಗಿ ಅಂದರೆ ದೋಸೆ ಇಡ್ಲಿ ಈ ಥರದಕ್ಕೆಲ್ಲ ಓಕೆ, ಅಂದರೆ ರೈಸ್ ಐಟಮ್ಗೆಲ್ಲ ನಂಗೆ ಚಟ್ನಿ ಇಷ್ಟ ಆಗಲ್ಲ. ಪೊಂಗಲ್ಗೂ ಓಕೆ, ಅದು ಅಂದರೆ ಅದಕ್ಕೂ ಮೊಸರು ಬಜ್ಜಿ ಯೂಸ್ ಮಾಡ್ತಾರೆ ಕೆಲವರು, ಬಟ್ ನಮಗೆ ಅಷ್ಟು ಇಷ್ಟ ಆಗಲ್ಲ. ಅಂದರೆ ನಮ್ಮ ಅಪ್ಪಂಗೆ ತುಂಬ ಇಷ್ಟ, ಪೊಂಗಲ್ ಜೊತೆಗೆ ಮೊಸರು ಬಜ್ಜಿ ಹಾಕೊಂಡು ತಿಂತಾರೆ. ಅದು ಒಬ್ಬೊಬ್ರಿಗೂ ಒಂದೊಂಥರ ಟೇಸ್ಟ್ ಅಷ್ಟೇ. ಇವಾಗ ರೆಡಿ ಆಯಿತು. ನಾನು ಚಿನಿಮಂಗೆ ತಿನ್ನಿಸ್ಬಿಡ್ತೀನಿ. ಫಸ್ಟ್ ಟೇಸ್ಟ್ ನೋಡಿಬಿಟ್ಟು ಅವಳಿಗೆ ತಿನ್ನಿಸ್ಬಿಟ್ಟು, ಅಂದರೆ ಅವಳಿಗೆ ಸ್ವಲ್ಪ ತುಪ್ಪ ಹಾಕಿನೇ ತಿನ್ನಿಸ್ತೀನಿ ಯಾವಾಗ್ಲೂ. ಅವಳು ಸ್ವಲ್ಪ ತಿನ್ನೋದೇ ಆಟ ಆಡ್ಕೊಂಡು ತಿಂತಾಳೆ ತುಂಬ. ಒಂದು 5-6 ತುತ್ತು ತಿಂದರೆ ಅದೇ ಹೆಚ್ಚು ಅವಳು. ಹಂಗಾಗಿ ನಾನು ಕಷ್ಟಪಟ್ಟು ಹೆಂಗೋ ತಿನ್ಸಕ್ಕೆ ಟ್ರೈ ಮಾಡ್ತೀನಿ. ತಿಂದಿಲ್ಲ ಅಂದರೆ ಅದು ಕೊಡ್ಸಲ್ಲ ಇದು ಕೊಡ್ಸಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಬೇಕು ಅವಳಿಗೆ. ಹಂಗಾದ್ರೆ ಮಾತ್ರ ತಿಂತಾಳೆ, ಇಲ್ಲಾಂದರೆ ತಿನ್ನೋದೇ ಇಲ್ಲ. ತಿನ್ನು ಅಂದರೆ ಓಡೋದ್ಲು ಆಚೆ ಕಡೆ. ಅದಕ್ಕೆ ನಾನು ಎತ್ಕೊಂಡು ಹೋಗ್ಬೇಕೀಗ. ಅವಳಿಗೆ ಬರೀ ಮೊಸರು ಬಜ್ಜಿ ಬೇಕಂತ ಅದಕ್ಕೆ ಬಟ್ಲು ತಂದಿರ್ತಾ ಇದ್ದಾಳೆ, ಬರೀ ಮೊಸರು ಕೊಡು ಅಂತ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.